ಅರಣ್ಯವಾಸಿಗಳ ಸಾಗುವಳಿಗೆ ಭೂಮಿ ಹಕ್ಕಿಗೆ ಸಂಬಂಧಿಸಿದ ಕಾನೂನು ಅಂಶಗಳ ಕುರಿತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರ ಜೊತೆಯಲ್ಲಿ ಚರ್ಚೆ ನಡೆದಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅರಣ್ಯವಾಸಿಗಳ ಸಾಗುವಳಿಗೆ ಭೂಮಿ ಹಕ್ಕಿಗೆ ಸಂಬಂಧಿಸಿ ಕಾನೂನು ಅಂಶಗಳ ಕುರಿತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರವರ ಜೊತೆಯಲ್ಲಿ ಕಾನೂನಾತ್ಮಕ ವಿಶ್ಲೇಷಣಾ ಅಂಶಗಳ ಕುರಿತು ಚರ್ಚೆ ಜರುಗಿದವು ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆ ತಿಳಿಸಿದ್ದಾರೆ. ಕುಮಟಾದ ಖಾಸಗಿ ಸ್ಟಾರ್ಟ್ನಲ್ಲಿ ಜರುಗಿದ ಚರ್ಚೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ಅರಣ್ಯವಾಸಿಗಳೊಂದಿಗೆ ಉಂಟಾಗುತ್ತಿರುವ ಸಮಸ್ಯೆ ಮತ್ತು ಕಾನೂನು ಅಂಶಗಳ ಕುರಿತು ಗುಣಾತ್ಮಕವಾಗಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಜ್ಯ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಯ ನಿರ್ದೇಶನದಂತೆ ಜರುಗುತ್ತಿರುವ ಮಹಜರ್ ಪ್ರಕ್ರಿಯೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ರಾಜ್ಯ ಉಸ್ತುವಾರಿ ಸಮಿತಿಯ ನಿರ್ದೇಶನಕ್ಕೆ ವಿರುದ್ಧವಾಗಿ ಪ್ರಕ್ರಿಯೆ ಜರುಗಿಸುತ್ತಿರುವ ಕುರಿತು ಸಭೆಯಲ್ಲಿ ಹೋರಾಟಗಾರರು ಆಕ್ಷೇಪ ವ್ಯಕ್ತಪಡಿಸಿದರು. ಮಹಜರ್ ಮಾಡುವ ಸಂದರ್ಭದಲ್ಲಿ ನಿರ್ದಿಷ್ಟ ದಾಖಲೆ ಕೊರತೆಯಿಂದ ದಾಖಲೆಗಾಗಿ ವಿವಿಧ ಅರಣ್ಯ ಭೂಮಿ ಹಕ್ಕು ಸಮಿತಿಯಲ್ಲಿ ತಿರಸ್ಕರಿತ ಅರ್ಜಿಗಳ ಕ್ಷೇತ್ರದ ಸಾಗುವಳಿ ದೃಢೀಕರಣಕ್ಕೆ ಉನ್ನತ ಮಟ್ಟದ ಸಮಿತಿಯಿಂದ ಮಹಜರ್ ಮಾಡಿ ಮಹಜರ್ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ರಾಜ್ಯ ಉಸ್ತುವಾರಿ ಸಮಿತಿಯು ಜಿಲ್ಲಾಧಿಕಾರಿಗೆ ಜನವರಿ 3ರಂದು ನಿರ್ದೇಶನ ನೀಡಲಾಗಿತ್ತು. ಆದರೆ ನಿರ್ದೇಶನದ ಮೂಲ ಅಂಶವಾದ ಸಾಗುವಳಿ ಕುರುಹು ಮತ್ತು ಸಾಂದರ್ಭಿಕ ದಾಖಲೆಗಳನ್ನು ಪರಿಗಣಿಸದೆ ಅರ್ಜಿದಾರನ ಅರ್ಜಿಗೆ ಸಂಬಂಧಿಸಿ ಮೌಲ್ಯತೆಯನ್ನು ಪರಿಶೀಲಿಸುತ್ತಿರುವ ಕ್ರಮ ಜರುಗುತ್ತಿದೆ ಎಂದು ಹೋರಾಟಗಾರರು ಪ್ರಸ್ತಾಪಿಸಿದರು ಎಂದು ಅವರು ಹೇಳಿದರು. ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕರಾದ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ಮಹೇಶ್ ನಾಯ್ಕ್ ಆನಕಿ, ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ, ರಾಜೇಶ್ ಮಿತ್ರ ನಾಯ್ಕ್ ತೆಂಗಿನಕೇರಿ, ಸೀತಾರಾಮ್ ನಾಯ್ಕ್ ದಿವ್ಗಿ, ರಾಜು ಎಂ ಗೌಡ ಅಳಕೋಡ್, ಶಂಕರ್ ಗೌಡ, ಅನಿತಾ ಲೋಪಿಸ್ ಹೊನ್ನವರ, ಸಾರಂಬಿ ಬರ್ಗಿ, ಗಜಾನನ್ ಮರಾಠಿ, ಮಿರ್ಜಾನ್ ತಿಮ್ಮಣ್ಣ ಚೀಪ್ ಮರಾಠಿ, ರತ್ನಾಕರ್ ನಾಯ್ಕ್ ಹಿರೇಬೈಲ, ಜನಾರ್ದನ್ ನಾಯ್ಕ್ ಸಂದಾವರ, ಪ್ರಕಾಶ್ ಹಾಡಿನಬಾಳ, ಸುರೇಶ್ ನಾಯ್ಕ್ ತಂಬುಳ್ಳಿ, ವಿನೋದ್ ನಾಯ್ಕ್ ಅಲಕೋಟಗಿ, ಸಂಕೇತ್ ಅಲಕೋಟಗಿ, ಸುರೇಶ್ ನಾಯ್ಕ್ ಗೆರಸೊಪ್ಪ, ವಿಠಲ್ ನಾಯ್ಕ್ ಚಿತ್ತಾರ ಮುಂತಾದ 100ಕ್ಕೂ ಮಿಕ್ಕಿ ದೂರಿನರು ಉಪಸ್ಥಿತರಿದ್ದು ಚರ್ಚೆಯಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.